ತುಮಕೂರು ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾರಣ ಇಷ್ಟೇ, ಯಾಕೆಂತಂದ್ರೆ ಹಾಲಿ ಸಂಸದ ಬಸವರಾಜ್ ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಸೋಮಣ್ಣ ಅವರು ನನ್ನ ಗೆಲುವಿಗೆ ಕಾರಣ ಆಗಿದ್ದಾರೆ, ಸೋಮಣ್ಣ ನಿಂತ್ರೆ ಓಕೆ ಅಂತ ಹೇಳಿದ್ರೆ ಈಗ ಸೋಮಣ್ಣ ರಾಜ್ಯಸಭೆಗೆ ಅವಕಾಶ ಕೇಳವ್ರೆ. ಬಿಜೆಪಿ ಗೆಲ್ಲೋ ಕಷ್ಟ ಇರೋ 3 ಕ್ಷೇತ್ರ ಇನ್ಚಾರ್ಜ್ ಕೊಡಿ, ನಾನು ಗೆಲ್ಸ್ಕೊ ಬರ್ತೀನಿ ಅಂತ ಕೂಡ ಸೋಮಣ್ಣ ಹೇಳಿದ್ದಾರೆ. ಈಗ ಬಿಜೆಪಿಯಲ್ಲಿದ್ದಂತ ಮುದ್ದನ್ಮೇಗೌಡರು ಕಾಂಗ್ರೆಸ್ ಬಾಗಿಲು ಬಡಿದು ಕಾಂಗ್ರೆಸ್ ಸೇರ್ಪಡೆಗೆ ಏನ್ಬೇಕು ಸಕಲ ಸಿದ್ಧತೆ ನಡೀತಾ ಇದೆ. ಮತ್ತೊಂದ್ ಕಡೆ ಸೋತು ಮನೆಯಲ್ಲಿ ಕೂತಿದಂತ ಮಾಧುಸ್ವಾಮಿ ಅವರು ಅಖಾಡೆ ಕಿಳಿಯೋ ಒಂದಷ್ಟು ಪ್ರಯತ್ನಗಳು ಸಾಗ್ತಾ ಇದೆ. ಮಾಧುಸ್ವಾಮಿ ಬಂದ್ರೆ ಸೋಲ್ಸೋ ಲೆಕ್ಕಾಚಾರದಲ್ಲಿ ಬಸವರಾಜು, ಮುದ್ದನ್ಮೇಗೌಡರು ನಾವೆಲ್ಲ ಪಾರ್ಟಿ ಬಿಟ್ಟು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಟಿಕೆಟ್ಗಾಗಿ ಡಿ.ಕೆ. ಶಿವಕುಮಾರ್ ಬೈದ್ರು, ಡಿ.ಕೆ. ಸುರೇಶ್ ಬೈದ್ರು. ಈಗ ಮತ್ತೆ ಬಂದ್ರೆ ನಮ್ಗಳ ಕತೆ ಏನು ಅನ್ನೋದು ಒಂದಷ್ಟು ಜನ ನಾಯಕರು. ಗೌರಿಶಂಕರ್ ನನ್ನ ಸೋಲಿಗೆ ಕಾರಣ, ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ ಬಿಜೆಪಿ ಗೆಲ್ಲಕ್ಕೆ ನಾನ್ ಸೋಲಕ್ ಕಾರಣ ಮುದ್ದನ್ಮೇಗೌಡ, ಹಾಗಾಗಿ ಬೇಡ. ತಿಪ್ಟೂರ ಷಡಕ್ಷರಿ ಸೋಲ್ಸಕ್ ಬಂದಿದ್ದು ಮುದ್ದನ್ಮೇಗೌಡರು, ಹಾಗಾಗಿ ಅವರು ಒಂದಿದ್ದು. ಜಯಚಂದ್ರ ಅವರು ನನ್ನ ಮಗನಿಗೆ ಕೊಡೋದಾದ್ರೆ ಅವ್ರಿಗೆಲ್ಲ ಯಾಕೆ ಕೊಡ್ತೀರಿ ಅನ್ನೋದು. ರಾಜಣ್ಣ ನೆಕ್ಸ್ಟ್ ಲೆವೆಲ್ ಗೇಮ್ ಅಲ್ಲಿ ಅವ್ರದ್ದೇನೋ ಇದು ಮಾಡ್ತಿದ್ದಾರೆ. ಸೊ ನಿಖೇತ್ ರಾಜ್ ಮೌರ್ಯ ಸಿದ್ದರಾಮಯ್ಯ ನಂತರ ಕುರುಬ ಸಮುದಾಯದಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತಿ ಒಂದು ಮತ ಸೆಳೆಯುವಂತ, ಜನರನ್ನ ಸೆಳೆಯುವಂತ ಮಾತುಗಾರ ನಿಖೇತ್ ರಾಜ್ ಮೌರ್ಯ ಅವರು. ಮುರಳೀಧರ ಅಲ್ಲಪ್ಪ ನನಗೂ ಬೇಕು ಅನ್ನೋದು ಅವರಿದು. ಸೊ ಈ ರೀತಿ ಚರ್ಚೆಗಳು. ಸೊ ಹೀಗಾಗಿ ಕಾಂಗ್ರೆಸ್ ಅಲ್ಲೂ ಗೊಂದಲ, ಬಿಜೆಪಿಯಲ್ಲೂ ಗದ್ದಲ. ವಿನಯ್ ಬಿದ್ರೆ ನನ್ಗೆ ಅವಕಾಶ ಇದೆ. ಮಾಧುಸ್ವಾಮಿ ಅವರು ಬಿಜೆಪಿಗೆ ಹೊಸಬ್ರು. ಮಾಧುಸ್ವಾಮಿ ಬಿಜೆಪಿ ಕಂಟೆಸ್ಟ್ ಮಾಡಿದ್ರೆ 2018ರಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಮೇಲೆ ಜೆಡಿಯುಂದಾಗಿದ್ರು. ಬಿಜೆಪಿ ಮೇಲೆ ಫಸ್ಟ್ ಟೈಮ್ ಮಂತ್ರಿ ಮಾಡಿದ್ರಿ. ಪಾರ್ಟಿಗೆ ಅವ್ರೇನ್ ಮಾಡಿದ್ರು, ನಮಗ್ ಬೇಕು ಅನ್ನೋದು ಯಂಗ್ಸ್ಟರ್ಗಳ ಒಂದು ಲೆಕ್ಕಾಚಾರ. ವಿನಯ್ ಬಿದ್ರೆ, ಚಿದಾನಂದ ಇವ್ರದೆಲ್ಲ. ಸೊ ಹೀಗಾಗಿ ತುಮಕೂರು ಅಖಾಡದಲ್ಲಿ ಈಗ ಒಂದು ಗದ್ದಲ ಗಲಾಟೆಗಳು ನಡೀತಾ ಇದೆ. ಕಾಂಗ್ರೆಸ್ ಅಲ್ಲೂ ಮುದ್ದನ್ಮೇಗೌಡರ ಕಾರಣಕ್ಕೆ ಜಯಚಂದ್ರ ಅವರು, ಗೌರಿಶಂಕರ್, ಷಡಕ್ಷರಿ ಇವರೆಲ್ಲ ಒಂದ್ ರೀತಿ ರೆಬಲ್. ಇಷ್ಟೆಲ್ಲ ವಿರೋಧ ಇದ್ರು ಯಾಕೆ ಮುದ್ದನ್ಮೇಗೌಡರಿಗೆ ಮಣೆ ಎಲ್ಲ ಹಾಕವ್ರೆ? ಅಲ್ಲ, ಮುದ್ದನ್ಮೇಗೌಡರೇನು ಅಂತಂದ್ರೆ ನಿಮ್ ನೋಡಿ, ಇಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಅಂತಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಲಿಂಗಾಯತರನ್ನ ಹೊರತುಪಡಿಸಿ ಒಬಿಸಿ ದೊಡ್ಡ ಮಟ್ಟಕ್ಕಿದೆ. ಒಬಿಸಿ ದೊಡ್ಡ ಮಟ್ಟಕ್ಕಿದೆ. ಗುಬ್ಬಿನಲ್ಲಿ ಒಬಿಸಿಗಳು ಇಡ್ತಾ ಇದೆ, ಚಿಕ್ಕನಾಯಕನಹಳ್ಳಿನೂ ಒಬಿಸಿ ಇಡ್ತಾ ಇದೆ, ಕೊರಟಗೆರೆಯಲ್ಲಿ ಒಬಿಸಿ ಇಡ್ತಾ ಇದೆ, ಮಧುಗಿರಿಯಲ್ಲಿ ಒಬಿಸಿ ಇಡ್ತಾ ಇದೆ. ನೀವು ಬರೀ ಒಕ್ಕಲಿಗ ಲಿಂಗಾಯತ ಅನ್ಕೊಂಡ್ರಲ್ಲ, ಅದನ್ನ ಬಿಟ್ಟು ನೋಡಿ ಅಂತ ಭಾಸ್ಕರಪ್ಪ ಅಂತ ಕುರುಬ ಕಮ್ಯುನಿಟಿ ಅವರು MP ಆಗಿದ್ರು. ಅದಾದ್ಮೇಲೆ ಇಲ್ಲಿ ಒಕ್ಕಲಿಗ ಲಿಂಗಾಯತ ಹಿಂದೆ ಎಲ್ಲ ಹಿಂಗೆ ನಡೀತಾ ಇರೋದು ಲೆಕ್ಕಾಚಾರ. ಸೊ ಇದೇನು ಅಂತಂದ್ರೆ, ಈಗ ನಾನು ಆಗ್ಲೇ ಹೇಳಿದೆ, ನಿಖೇತ್ ರಾಜೇ ನೀನು MP ಚುನಾವಣೆ ಕಂಟೆಸ್ಟ್ ಮಾಡುವಂತ ಡಿ.ಕೆ. ಶಿವಕುಮಾರ್, ನೀನ್ MP ರೆಡಿ ಆಗಯ್ಯ ಅಂತ ಅವಾಗಿಂದ ಅವ್ರಿಗೆ ಹೇಳ್ಕೊಂಡು ಬಂದಿದ್ರು. ಈಗ ನಿಖೇತ್ ರಾಜ್ ಅವರು ಮುರಳೀಧರಪ್ಪ ನಾನು ಕೂಡ ಯೋಗ್ಯನೇ, ನನ್ಗೂ ಕೊಡಿ ಅಂತ. ಜಯಚಂದ್ರ ಅವ್ರ ಮಗನ್ಗೂ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಯಾರೋ ಒಬ್ರು ಅವ್ರ ಮಗನ, ಯಾರೋ ಜಯಚಂದ್ರ ಮಗನ್ಗೂ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಅಂದ್ರೆ ಮಗನೇ ಮಾತಾಡ್ಕೋತಾ ಇದ್ದಾರೆ ಜಯಚಂದ್ರ ಮಗ, ನಂಗೆ ಟಿಕೆಟ್ ಬೇಕು, ನಾನು ಆಸ್ಪಿರೆಂಟ್ ಅಂತ. ಬಟ್ ಇಲ್ಲಿ ಮುದ್ದನ್ಮೇಗೌಡರು 2014 ನರೇಂದ್ರ ಮೋದಿ ಅಲೆಯಲ್ಲೇ ಗೆದ್ದಿದ್ರು ಅಲ್ಲಿ ಕಾಂಗ್ರೆಸ್ ಇಂದ. ಸೊ ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಮತ್ತಾಗುತ್ತೆ ಅವಕಾಶ ಅಂತ ಅವರು. ಸೋಮಣ್ಣ ಬರ್ತಾರೆ ಅಂತ ಲೆಕ್ಕಾಚಾರ ಬಿಜೆಪಿಗಿತ್ತು. ಸೋಮಣ್ಣ ರಾಜ್ಯಸಭೆ ಕಳಿಸಿ ಸಾಕು ನನ್ನ ಅಂತ ಅವ್ರು ಹೇಳಿದ್ರು. ಸೊ ಹೀಗಾಗಿ ಬಿಜೆಪಿಯಲ್ಲಿ ಸ್ಪೇಸ್ ಇದೆ. ಹಾಗಾಗಿ ಮಾಧುಸ್ವಾಮಿ ಬರಕ್ ಕೊಟ್ರು. ಮಾಧುಸ್ವಾಮಿ ಬಂದ್ರೆ ಸಾಧ್ಯ ಇಲ್ಲ ಅನ್ನೋದು ಇನ್ನೊಂದು ಟೀಮ್. ಮಾಧುಸ್ವಾಮಿನ ಸುರೇಶ್ ಗೌಡ್ರು ಒಪ್ಪಲ್ಲ, ತುಮಕೂರು ಗ್ರಾಮಾಂತರ. ಮಾಧುಸ್ವಾಮಿನ ಬಹುತೇಕ ಬಿಜೆಪಿಗರು ಒಪ್ಪಲ್ಲ ತುಮಕೂರಲ್ಲಿ, ಅದೊಂದು ರೂಲ್ಡ್ ಔಟ್. ಮಾಧುಸ್ವಾಮಿ ಕೊಡೋದು ಒಂದೇ, ಸೋಲೋದು ಒಂದೇ ಅನ್ನೋದು ಒಂದು ಚರ್ಚೆ ಬಿಜೆಪಿ ವಲಯದಲ್ಲಿ. ಸೊ ವಿನಯ್ ಬಿದ್ರೆ ಕೊಟ್ರು ಪರವಾಗಿಲ್ಲ ಬೇಕಾದ್ರೆ ಅಂತ, ವಿನಯ್ ಬಿದ್ರೆ ಕೊಟ್ರು ಪರವಾಗಿಲ್ಲ, ಮಾಧುಸ್ವಾಮಿಗೆ ಬೇಡ ಅನ್ನೋದು ಒಂದು ಚರ್ಚೆ ಅಲ್ಲಿ. ಇನ್ನು ಕಾಂಗ್ರೆಸ್ ಬಂದಾಗ ಮುದ್ದನ್ಮೇಗೌಡರಿಗೆ ಯಾಕೆ, ಅಯ್ಯಪ್ಪ ಬಿಜೆಪಿ ಕಡೆಯಿಂದ ನಮ್ಮನ್ನು ಸೋಲ್ಸಕ್ ಬಂದಿತ್ತು ಅಂತ, ರಂಗನಾಥದ ವಿರೋಧ, ಹಿಂಗೆಲ್ಲ ವಿರೋಧಗಳು ಜಾಸ್ತಿ. ಬಟ್ ರಾಜಣ್ಣ ಮತ್ತೊಂದು ಕಾರ್ಡನ್ನು ಪ್ಲೇ ಮಾಡ್ತಾವ್ರೆ. ಒಕ್ಕಲಿಗ ಸಮುದಾಯಕ್ಕೆ ನಾವು ಕೊಟ್ಬಿಟ್ರೆ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು, ಅದಾಗ್ಲಿ ಅಂತ ಅವ್ರ ಲೆಕ್ಕಾಚಾರ ಇರಬಹುದು ಮೇಲ್ನೋಟಕ್ಕೆ. ಬಟ್ ಒಳಗಡೆ ಬೇರೆ ಇರುತ್ತೆ. ರಾಜಣ್ಣ ಹಿಂಗೊಂದು ಹೇಳ್ತಾರೆ, ಹಂಗೊಂದು ಹೇಳ್ತಿರ್ತಾರೆ, ಅವ್ರ ಪಾಲಿಟಿಕ್ಸ್ ಅರ್ಥ ಆಗಲ್ಲ. ಬಟ್ ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು ಈ ಭಾಗ ಇಲ್ಲೆಲ್ಲ ಬಂದಾಗ ಕುರುಬ ಕಮ್ಯುನಿಟಿ ಒಂದು ಪ್ರಾಬಲ್ಯ, ಗೊಲ್ರದೊಂದು ಪ್ರಾಬಲ್ಯ ಅಂದ್ರೆ ವೋಟ್ ಶೇರ್ಗಳು. ಹಾಗಾಗಿ ನಿಖೇತ್ ರಾಜ್ ಕೇವಲ ಕುರುಬ ಕಮ್ಯುನಿಟಿ ಅನ್ನೋದಲ್ದೇನೆ ನಿಖೇತ್ ಯಂಗ್ಸ್ಟರ್ ಅನ್ನೋ ಕ್ಲೈಮು, ವಾಗ್ಮಿ
ಬೆಳಗಾವಿಯಿಂದ ಇತ್ಲ ಕಡೆ ಚಾಮರಾಜನಗರದವರೆಗೂ ಆತನ ಭಾಷಣಕ್ಕೆ ಡಿಮ್ಯಾಂಡ್ ಇದೆ ಕಾಂಗ್ರೆಸ್ ಅಲ್ಲಿ. ಹೌದು ಹೌದು ಸೊ ಅದೊಂದು ಲೆಕ್ಕಾಚಾರ. ಸೊ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಹಳೆ ಹುಲಿ ಮುದ್ದನ್ಮೇಗೌಡರು ಅಂದ್ರೆ ಈ ಮತ್ತೆ ಕಾಂಗ್ರೆಸ್ ಸೇರಕ್ ಕೊಟ್ಟಿದ್ದಾರೆ. ಅವ್ರಿಗೆ ಈ ಯಂಗ್ಸ್ಟರ್ಗಳ ವಿರೋಧ, ಹೌದು, ನಿಖೇತ್ ರಾಜ್, ಮುರಳೀಧರಲ್ಲಪ್ಪ ಇವ್ರದೆಲ್ಲ ವಿರೋಧ. ಸೊ ಈ ಕಾರಣಕ್ಕೆ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಬಿಜೆಪಿ ಬಂದಾಗ್ಲೂ ಅದೊಂಥರ ಮಾಧುಸ್ವಾಮಿಗೆ ವಿರೋಧ ಲೆಕ್ಕಾಚಾರ. ಅದು ವಿನಯ್ ಬಿದ್ರೆಗೆ ಲಾಭ ಆಗತ್ತಾ ಏನಾಗುತ್ತೆ ಅಂತ ನೋಡ್ಬೇಕು. ಬಟ್ ವಿರೋಧ. ಸೊ ಹಾಗಾಗಿ ಇವೆಲ್ಲವೂ ನಡೀತಾ ಇದೆ. ಯಾಕಂದ್ರೆ ನಿಖೇತ್ ರಾಜ್ ಬಹಳ ಮುಂದೆ ಹೋಗಿರುವ ಕಾರಣ, ಮುಂದೆ ಅಂತಾರೆ ಅವ್ರು ಲೋಕಸಭೆಗೆ ನಿಲ್ಲೇಬೇಕು ಅನ್ನೋ ಕಾರಣಕ್ಕೆ ಅವ್ರು ಕುಂದಗೋಳ ಟಿಕೆಟ್ ಕೇಳಿದ್ರು. ಅವರು ಕುಂದಗೋಳದಲ್ಲಿ ಟಿಕೆಟ್ ಕೊಡಿ ಅಂತ. ಯಾಕಂದ್ರೆ ಕುರುಬ ಸಮುದಾಯ ಜಾಸ್ತಿ ಇದೆ. ಬೇಡ ನೀನು ತುಮಕೂರಿಗೆ MP ರೆಡಿ ಆಗಯ್ಯ ಅಂತ DK ಶಿವಕುಮಾರ್ ಹೇಳಿ ಅವತ್ತೇ ಕಳ್ಸಿದ್ರು. ಇವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ ಒಬ್ಬ ಇವ್ರು ಭಾಷಣ ಮಾಡಬೇಕು, ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಇವ್ರು ಭಾಷಣ ಮಾಡಬೇಕು. ಲೈಕ್ ನೀವ್ ಹೇಗೆ ಚಕ್ರವರ್ತಿ ಸೂಲಿಬೆಲೆ ಬಿಜೆಪಿ ಪಾಳಯದಲ್ಲಿ ಅದ್ಭುತ ಭಾಷಣಕಾರ ಅಂತ ಕರ್ಸ್ಕೊಂಡವರು, ಕಾಂಗ್ರೆಸ್ನ ಪಾಳಯದಲ್ಲಿ ನಿಖೇತ್ ರಾಜ್ ಮೌರ್ಯ ಅದ್ಭುತ ಭಾಷಣಕಾರ. ಸೊ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಹಳೆಯದು ಹೊಸದು ನಡುವಿನ ಚರ್ಚೆ. ಮುದ್ದನ್ಮೇಗೌಡ ವರ್ಸಸ್ ನಿಖೇತ್ ರಾಜ್ ಅಂಡ್ ಮುರಳೀಧರಲ್ಲಪ್ಪ ಹಾಗೆ ಜಯಚಂದ್ರ ಅವ್ರ ಮಗಂದು ಹಿಂಗ್ ಚರ್ಚೆ. ಬಿಜೆಪಿಯಲ್ಲಿ ಮಾಧುಸ್ವಾಮಿ ವರ್ಸಸ್ ವಿನಯ್ ಬಿದ್ರೆ, ಶಿದಾನಂದ್ ಹಿಂಗ್ ಚರ್ಚೆ. ಸೊ ಹಾಗಾಗಿ ತುಮಕೂರಿನ ಅಖಾಡ ಲೆಕ್ಕಾಚಾರಗಳು ಹೊಸ ತಿರುವನ್ನ ದಿನೇ ದಿನೇ ಪಡೆಯೋದು ಹೊರಟಿದೆ ಅಂತ ಹೇಳ್ಬೋದು. ಈ ಚಕ್ರವರ್ತಿ ಸೂಲಿಬೆಲೆ ಹೆಂಗೆ ಅಂಡ್ ನಿಖೇತ್ ರಾಜ್ ಅಂದ್ರೆ ಇವ್ರೇನು ಇನ್ನೂ ರೈಲ್ ಓಡ್ಸಕ್ಕೆ ಶುರು ಮಾಡಿಲ್ಲ. ಇವ್ರ ಮಾತುಗಳು ಇನ್ನೂ ಬೇಕು 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 ಅನ್ನೋಂಗಿದೆ. ಅಲ್ಲಿ ಏನಾಗುತ್ತೆ, ಕಿವಿಗೆ ಇಂಪಾಗಿ ಕೆಲವು ಟೈಮ್ ಇರುತ್ತೆ, ಕೆಲವೊಮ್ಮೆ ಕಠೋರವಾಗಿರುತ್ತೆ. ಹಂಗೆ ಲೈಕ್ ರಾಹುಲ್ ಗಾಂಧಿ ಭಾಷಣವನ್ನ ಬಿಜೆಪಿ ಟ್ರಾನ್ಸ್ಲೇಟ್ ಮಾಡೋದೇ ನಿಖೇತ್ ರಾಜ್ ಅಂದ್ರೆ ಒಂದಷ್ಟು ಕಾರ್ಯಕ್ರಮ. ನಿಜ. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ OBC ಸ್ಟ್ರಾಂಗ್ ಇದೆ ಅಂತ. ಹೌದು, ಗೊಲ್ಲ ಸಮುದಾಯ ಆಗ್ಬೋದು, ಕುರುಬ ಸಮುದಾಯ ಆಗ್ಬೋದು, ಇತರೆ ಹಿಂದುಳಿದ ವರ್ಗ ಮಡಿವಾಳರು ಸೇರಿದಂಗೆ ಆ ಸಮುದಾಯ ಕೂಡ ಮೋರ್ ದೆನ್ 5 lakh 6 lakh ವೋಟರ್ಸ್ ತುಮಕೂರು ಲೋಕಸಭೆಯಲ್ಲಿ ಇದ್ದಾರೆ. ಹೌದು, 8 ಈ ತುಮಕೂರು ಜಿಲ್ಲೆ 11 ಲೋಕಸಭಾ ವಿಧಾನಸಭಾ ಕ್ಷೇತ್ರ. ಈ ತುಮಕೂರು ಲೋಕಸಭೆಗೆ 8 ಸೇರುತ್ತೆ. ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ತುರುವೇಕೆರೆ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಕೊರಟಗೆರೆ, ಮಧುಗಿರಿ, ಹಿಂಗೆ ಇವೆಲ್ಲ ಸೇರ್ತವಲ್ಲಿ. ಗುಬ್ಬಿ ಸೇರಿದಂಗೆ, ಗುಬ್ಬಿನಲ್ಲಿ ಯಾದವ ಗೊಲ್ಲ ಸಮುದಾಯ ಬರ್ತಾರೆ. ಸೊ ಹಾಗಾಗಿ OBC ಒಂದು ಕ್ಲೈಮ್ ನಡೀತಾ ಇದೆ. OBCಗೆ ಏನಾದ್ರು ರಾಜ್ಯಾದ್ಯಂತ ಕಾಂಗ್ರೆಸ್ ಟಿಕೆಟ್ ಕೊಡಕ್ಕೆ ಸಾಧ್ಯ ಇದ್ರೆ ಒಂದು ಚಿಕ್ಕಬಳ್ಳಾಪುರ, ಹೌದು, ಒಂದು ತುಮಕೂರು. ಈ ಲೆಕ್ಕಾಚಾರದಲ್ಲಿ ಆ ಡಿಮ್ಯಾಂಡ್ ಇದೆ ಅಲ್ಲಿ. ಅಂದ್ರೆ ಇನ್ನು ಕೊಪ್ಪಳದಲ್ಲೂ ಕೇಳ್ತಾರೆ, ಹಾವೇರಿಯಲ್ಲಿ ಕೇಳ್ತಾರೆ, ಹಿಂಗೆಲ್ಲ ಇದೆ. ಸೊ ಇದು ತುಮಕೂರು ಮುದ್ದನ್ಮೇಗೌಡ ವರ್ಸಸ್ ನಿಖೇತ್ ರಾಜ್ ಅಂಡ್ ಮುರಳೀಧರ್ ಜಯಚಂದ್ರ ಅವ್ರ ಮಗ. ಒಟ್ಟಿನಲ್ಲಿ ಕಾಂಗ್ರೆಸ್ ಏನಾರು ಭವಿಷ್ಯವನ್ನ ನೋಡ್ಕೊಂಡು ಲೆಕ್ಕಾಚಾರ ಮಾಡ್ತಾರೆ. ನಿಖೇತ್ ರಾಜ್ ಹೆಸರಿದೆ ಇಲ್ಲ ನಮ್ಗೆ ಈ ಸಲ ಚುನಾವಣೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅಜೆಂಡಾ ಏನು ಅಂದ್ರೆ ಇನ್ನೂ 20 ವರ್ಷ ಗಟ್ಟಿಯಾಗಿ ರಾಜಕೀಯ ಮಾಡಿರ್ಬೇಕು, 20-30 ವರ್ಷ ಅನ್ನೋದಿದೆ, ನೋಡ್ಬೇಕು. ಬಟ್ ಮುದ್ದನ್ಮೇಗೌಡರು ನರೇಂದ್ರ ಮೋದಿ ಅಲ್ಲೇ ಇದ್ದಾಗ್ಲೂ ಕಾಂಗ್ರೆಸ್ ಇಂದ ಗೆದ್ದಿರು ತುಮಕೂರು. ಹಾಗಾಗಿ ಆ ಶಕ್ತಿ ಅವ್ರಲ್ಲಿ ಕೂಡ ಇದೆ. ಅದ್ರೇನು ಅಂದ್ರೆ ಇವರು ಪಾರ್ಟಿ ಚೇಂಜ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅನ್ನೋದು ಒಂದೇನೋ ಲೆಕ್ಕಾಚಾರಗಳು ಮಾತಾಡ್ತಿರ್ತಾರೆ. ಬಟ್ ಅವ್ರಿಗೆ ಏನು ಅಂತಂದ್ರೆ ನಾನು ಸಭ್ಯಸ್ಥ ಇದ್ದೀನಿ, ನಾನು ಉತ್ತಮ ಇದ್ದೀನಿ ಅಂತ ಹೇಳ್ತಾರೆ. ಅವರು ಪಕ್ಷಾಂತರ ಜೊತೆಗೆ ವಯಸ್ಸಿನ ಕಾರಣ ಲೆಕ್ಕಾಚಾರಗಳು ಹೇಳ್ಬೋದೇನೋ ಅನ್ನೋದು ಹೊರತುಪಡಿಸಿದ್ರೆ ಈ ಆಲ್ಸೋ ಫಿಟ್ ಕ್ಯಾಂಡಿಡೇಟ್ ಅಂಡ್ ನಿಖೇತ್ ಆಲ್ಸೋ ಬೆಸ್ಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ವಿಚಾರ. ಬಿಜೆಪಿ ಬಂದಾಗ ವಿನಯ್ ಬಿದ್ದರೆ ಪಕ್ಷದ ಶಿಸ್ತು ಸಂಯಮ ಅದನ್ನ ಕಾಪಾಡ್ಕೊಂಡು ಬೆಳ್ಕೊಂಡು ಬಂದಿರೋರು. ಮಾಧುಸ್ವಾಮಿ ಅದಕ್ಕೆಲ್ಲ ತದ್ವಿರುದ್ಧವಾಗಿ ಪಾರ್ಟಿಲಿರೋರು. ಪಕ್ಷದಲ್ಲೇ ಬಹಳಷ್ಟು ವಿರೋಧ ಇರ್ತಕ್ಕಂಥ ವ್ಯಕ್ತಿ ಮಾಧುಸ್ವಾಮಿ ವರ್ಸಸ್ ವಿನಯ್ ಬಿದ್ರೆ ಅಂಡ್ ಚಿದಾನಂದ್. ಸೊ ಅಲ್ಲೂ ಫೈಟ್ ಇದೆ, ಕಾಂಪಿಟೇಷನ್. ನಿಖೇತ್ ರಾಜ್ ವರ್ಸಸ್ ವಿನಯ್ ಬಿದ್ರೆ ಆಗ್ಬೋದು, ಮಾಧುಸ್ವಾಮಿ ಅಥವಾ ಮುದ್ದನ್ಮೇಗೌಡ ಆಗ್ಬೋದು. ಹಿಂಗೇನೋ ಚರ್ಚೆಗಳು, ಬಟ್ ಅವೆಲ್ಲ ಯಾವ ಪಾರ್ಟಿಗೆ ಬಿಟ್ಟು ವಿಚಾರ. ಬಟ್ ಇದೆರಡು ಮಾತ್ರ ಹೈ ವೋಲ್ಟೇಜ್. ಹೌದು, ಮಾಧುಸ್ವಾಮಿ ಕುಮಾರಸ್ವಾಮಿನ ಎದುರಾಕೊಂಡಿರೋ ಕಾರಣ, ಮಾಧುಸ್ವಾಮಿ ದೇವೇಗೌಡರು ಫ್ಯಾಮಿಲಿಗೆ ಬೈದಿರೋ ಕಾರಣ ಮಾಧುಸ್ವಾಮಿಗೆ ಅದು ಮುಳುವಾಗ್ಬೋದು ಬಿಜೆಪಿಯಲ್ಲಿ. DK ಬ್ರದರ್ಸ್ಗೆ ವಿರುದ್ಧವಾಗಿ ಮಾತಾಡಿರುವ ಕಾರಣ ಅಲ್ಲ, ಒಂದ್ ವೇಳೆ ಯಡಿಯೂರಪ್ಪ ಗೌರಿಶಂಕರ್ನ ಸೋಲ್ಸಿದ ಕಾರಣ, ಅಂದ್ರೆ ವಿರುದ್ಧ ಪ್ರಚಾರ ಮಾಡಿದ ಕಾರಣ, ಅಂದ್ರೆ ಗೌರಿಶಂಕರ್ನ ಮುದ್ದನ್ಮೇಗೌಡ ಸೋಲ್ಸೋರು ಅನ್ನೋದಲ್ಲ, ಬಟ್ ಅವರು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದು, ತುರುವೇಕೆರೆನಲ್ಲಿ ಇದು ಮಾಡಿದ್ದು. ಇವೆಲ್ಲವೂ ಕಾರಣಗಳು ಮುದ್ದನ್ಮೇಗೌಡಗಳ ವಿರೋಧ ಆಗ್ಬೋದು, ಮಾಧುಸ್ವಾಮಿಗೆ ದೇವೇಗೌಡರ ಫ್ಯಾಮಿಲಿ ಬಿಜೆಪಿ ವಿರೋಧ ಆಗ್ಬೋದು. ಯಡಿಯೂರಪ್ಪನವರೇ ಪರವಾಗಿ ನಿಂತ್ಕೊಂಡ್ರೆ ಇಲ್ಲ ಮಾಧುಸ್ವಾಮಿಗೆ ಮಾಡೋಣ ಸರ್. ಯಡಿಯೂರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಈಗ ದೇವೇಗೌಡರು, ಕುಮಾರಸ್ವಾಮಿ. ಬಿಜೆಪಿಯ ರಾಜ್ಯದ ಹೈಕಮಾಂಡ್ ಯಾರು? ಈಗ JDS ಅಷ್ಟೇ, ಹಳೆ ಮೈಸೂರು ಭಾಗಕ್ಕಷ್ಟೇ. ಏನಲ್ಲ, ನೀವು ನೋಡಿ, ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ವೀಕ್ಷಕರ, ನಿಮ್ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರ ಯಾರು ಅಭ್ಯರ್ಥಿಗಳಾದ್ರೆ ಏನ್ ಕತೆ? ಕಾಂಗ್ರೆಸ್ ಇಂದ ಯಾರಾಗಬೇಕು, ಬಿಜೆಪಿ ಇಂದ ಯಾರಾಗಬೇಕು, ಹಾಗೆ ಯಾರು ಪ್ರಧಾನಿ ಆಗಬೇಕು,
ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.